ಸರ್ ನೋಡಿ ನಲ್ಪಾಡೋರು ಅವರು ಏನು ರೀತಿ ಅಂದರೆ ಇವಾಗ ನಮ್ಮ ಇಮ್ರಾನ್ ಪಾಷಾ ಬಗ್ಗೆ ಏನು ಮಾತಾಡೋ ನೈತಿಕತೆ ಇಲ್ಲ ಯಪ್ಪನಿಗೆ. ಯಾಕೆಂದರೆ ಅವರು ದಿನನಿತ್ಯ ಇಮ್ರಾನ್ ಪಾಷಾ ಅವರು ನಾವು ದಿನನಿತ್ಯ ನೋಡೋ ಮಟ್ಟಕ್ಕೆ ಯಾರೋ ಒಂದು ಹೋರಾಟಗಾರ ಒಳ್ಳೆ ಒಂದು ಸಂಘಟನೆ ಒಂದು ಸ್ಕೂಲ್ ಫೀಸೇ ಆಗಲಿ ಒಂದು ಯಾವುದೇ ಒಂದು ರೀತಿಗೆ ಕಷ್ಟ ಅಂತ ಹೋದರೆ ನಾವು ನೋಡಿ ಅಂತ ಮಟ್ಟಕ್ಕೆ ಒಳ್ಳೆ ಸ್ಪಂದಿಸ್ತಾರೆ ಇಮ್ರಾನ್ ಪಾಷಾ. ಅವನಿಗೆ ನಲ್ಪಾಡ್ಗೆ ನೈತಿಕತೆನೇ ಇಲ್ಲ, ಮಾತಾಡೋ ಯೋಗ್ಯತೆನೇ ಇಲ್ಲ ಅವನಿಗೆ. ಏನಿದೆ ಅವ್ರ ರಾಜಕೀಯ ತೆವಳಿಗೆ ಅವ್ರು ಏನಿದೆ ಹೊರಗಡೆ ಮಾತಾಡ್ಕೊಳ್ಳಿ. ಇಲ್ಲೆಲ್ಲ ಇಮ್ರಾನ್ ಪಾಷಾ ಅವರು ಇರೋದು ಗೋರಿಪಾಳ್ಯ, ಇವನಿರೋದು ಶಾಂತಿನಗರ್ಗೆ ಇದಕ್ಕೆ ಏನು ಸಂಬಂಧ? ಏನು ಅವ್ನಿಗೆ ನೈತಿಕತೆನ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ. ಯಾಕೆಂದರೆ ನಾವು ನೋಡ್ ಮಟ್ಟಕ್ಕೆ ಸುಮಾರು ಹೋರಾಟದಲ್ಲಿ ಏನೇ ಸುಮಾರು ಹೋರಾಟಕ್ಕೆ ಬಂದಿದ್ದಾರೆ ಇಮ್ರಾನ್ ಪಾಷಾ ಅವರು. ಇವ್ರು ಯಾವ ಹೋರಾಟಕ್ಕೆ ಬಂದಿದ್ದಾರೆ? ಬರೀ ದೌರ್ಜನ್ಯ ಅಂತ ಹುಡುಗಿರು ಯಾವುದೋ ಪಬ್ಬಲ್ಲಿ ಹುಡುಗಿರು ಚುಡಾಯಿಸೋದಂತೆ ಕೇಸು ಅದು ಇದು ಕ್ರಿಮಿನಲ್ ಕೇಸ್ ತುಂಬ ಇದೆ ಅಯ್ಯಪ್ಪ ನಲ್ಪಾಡ್ ಮೇಲೆ. ನೈತಿಕತೆನೇ ಇಲ್ಲ ಮಾತಾಡೋಕ್ಕೆ. ಅವ್ನಿಗೆ ಏನು ನೈತಿಕತೆ ಇಟ್ಕೊಂಡು ಮಾತಾಡ್ತಾನೆ ಇಮ್ರಾನ್ ಪಾಷಾ ಮೇಲೆ? ಇಮ್ರಾನ್ ಪಾಷಾ ಅವ್ರಿಗೆ ಏನು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಥರ ಮಾತಾಡಿದ್ರೆ ಇಮ್ರಾನ್ ಪಾಷಾ ಬಗ್ಗೆ, ಧರ್ಮದ ಬಗ್ಗೆ ಆಗಲಿ ಯಾರ ಬಗ್ಗೆನೇ ಮಾತಾಡೋದು ನೈತಿಕತೆ ಇಲ್ಲ. ಯಾಕೆ ಗುರೂಜಿ ಬಗ್ಗೆ ಯಾಕೆ ಮಾತಾಡಬೇಕು ಅವನು? ಇವಾಗ ಕೇರಳ ಅವನು ಬಂದಿರೋದು, ಹೊರ ರಾಜ್ಯದಿಂದ ಬಂದಿರೋದು. ಅವ್ರ ಬಗ್ಗೆ ಏನಾದ್ರು ಇಮ್ರಾನ್ ಪಾಷಾ ಯಾರಾಗಲಿ ಜಮೀರ್ ಅಹ್ಮದ್ ಯಾರೋ ಮಾತಾಡಲ್ಲ. ಏನು ಬೇಕು ರಾಜ್ಯ ತೆವಲು ಅವ್ರ ವಿಚಾರ ಅವ್ರು ಮಾತಾಡ್ಕೊಳ್ಳಿ. ಇಮ್ರಾನ್ ಪಾಷಾ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ, ಮಾತಾಡ್ಕೂಡ್ದು. ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಆಗುತ್ತೆ ಅಷ್ಟೇ.